எனவே சுவாமி நாமதோக இந்த டிவோஷனுக்கு வாழ்த்து வரவேச்சினேன். இந்த டிவோஷன் ಬೇಕಾಗಿ ನನಗೆ ತಿರುತಿ ಪಗದಿ ಲೂಕಾ ಬುಕ್ದೋಗೆ 11வது ಅಧಿಕಾರ 11-19 ಅಲ್ಲಿ ನೋಡಲೆ ಯೇಸುಸ್ವಾಮಿ ಒಂದು ಗ್ರಾಮ ಹೋತುಂಬ ಅಲ್ಲಿ ತನಗೆ ಎದುರಾಗಿ 10 ಕುಷ್ಠರೋಗಿಗಳು ಬಂದರು ಅತ್ನೀರ 10 ಕುಷ್ಠರೋಗಿಗಳು ಯೇಸು ನೋಡಿ ಏನು ಮಾಡಿತು ಬಟ್ಲೆ ಅಯ್ಯರೇ ಎಂಗಳಿಗೆ ಇರಂಗು ಅಂತ ಕೇಳ್ತರು. ಆ ಯೇಸುಸ್ವಾಮಿ ಏನಾಯ್ತು ಬಟ್ಲೆ ನಿಂಗೆ ಹೋಗಿ ಆಸಾರಿ ನಿಂಗೆ ತೋರ್ಚಿವಿ ಅತ್ನೇಗಿ ಈತುಂಬ ಆ ಕೋಪನಾಗ ಆ ಅತ್ತ ಸರಿಯಾದರು. ಅದು ಒಬ್ಬ ಅಲ್ಲಿ ಹೀರ 15 ಮಾತಿರ ಲೂಕ 17-15 ಮಾಕಿರ அவர்கள் ஒருவன் தான் ஆரோக்கியமானதை கண்டு திரும்பி வந்து உரத்த சத்தத்தோட தேவனை மகிமைப்படுத்தினான். அவர்கள் ஒருவன் தன் ಆರೋಗ್ಯಮಾನதை ಕಂಡು ಅತ್ತೀರ ಅದು ಒಬ್ಬ ಅತ್ತಾದೋಗೆ ಒಬ್ಬ ತಾನು ಆರೋಗ್ಯಮಾನதை ಕಂಡು ದೇವ್ರ ಸಹ ತಿರುಗಿ ಬಂದು ಸ್ವಾಮಿಯ ಮಹಿಮೆಪಡ್ತಿತ್ತು ಅತ್ ನೇಗಿ ನಂಗೆ ಓದನೆ ಪ್ರಿಯಕರೇ. ಇನ್ನು ತಲೆಪು ಏನಂತ ಮಟ್ಲೆ ಆರೋಗ್ಯ ಪತಿ ಮಾತಾಡನೆ ನಂಗೆ ಸರಿಯದಕ್ಕೆ ಬಪ್ಪ ಸರಿಯದಕ್ಕೆ ಈಸುವ ಆರೋಗ್ಯ ಪತಿ ದೇವ್ರನ್ನ ಮಾತ್ರ ನಂಗೆ ಧ್ಯಾನ ಮಾಡಿ ಪ್ರಿಯಕರೇ. ಅವ್ರಲ್ಲಿ ಒರುವನ್ ತನ್ನ ಆರೋಗ್ಯಮಾನதை ಕಂಡಾನ್ ಅತ್ತ ನೋಡಿಯೋ ಅಮ್ಮ ಬಂದು ಸ್ವಾಮಿ ಕಾಲು ಅಡ್ಡಬದ್ದು ಅಮ್ಮ ಸ್ವಾಮಿ ನನ್ರಿ ಇತ್ತು ಅತ್ತೆ ನೋಡಿ ಪ್ರಿಯಕರೇ. ನೋಡ್ವಿ ದೇವ್ರನ್ನ ಸಿತ್ತ ಅಂತ ಬಟ್ಲೆ ನನಗೆ ಆರೋಗ್ಯವೇ ಬದುಕುತ್ತಾ ಸ್ವಾಮಿ ಸಿತ್ತ, ನಾನು ನೀವು ಸೊಗವೋಡ ಆರೋಗ್ಯವೋಡ ಬದುಕುತ್ತಾ ಅಪ್ಪನ ಸಿತ್ತ ಅತ್ತೆ ನೋಡಿಯೋ ಇಲ್ಲಿಯಾ. ಅದು ಮಾತ್ರ ಅಲ್ಲ, ಇಸ್ರೇವೇಲ್ ಜನ 40 ವರ್ಷ ವನಾಂತರದ ಒಪ್ಪನಾಗ ದೇವರು ನಡೆಸಿ ಬಂದ 40 ವರ್ಷವೂ ಅವಕ್ಕ ದೇವ್ರ ಎತ್ತಿದ್ರು ಬಟ್ಲೆ ಆರೋಗ್ಯವಾಗಿದ್ರು ತೀರಾ. ಇದು ಮಕ್ಕ ಸಂಗೀತ 105:37 அவர்கள் கோத்திரத்தில் பலவீனப்பட்டவன் ஒருவனும் இருந்தது இல்லை அத்னீர. அவங்க கோத்திரದೊಳಗೆ ಒಬ್ಬನಾಚಿ ಬಲವೀನವ ಇಬ್ಬಿಲೆ ಅತ್ನೇಗಿ ನಂಗೆ ಓದನಿಯೋ ನೋಡುವಿ ನಂಗೆ ಆರೋಗ್ಯವಾಗಿ ಬದುಗ ಸ್ವಾಮಿ ಒತ್ತಾಸ ಮಾಡ ದೇವರು ನಂಗೆ ಸೊಗವ ವಿರುಂಬಿನ ಏನೋ ಒಳಗದೋಗೆ ನಂಗೆ ಆರೋಗ್ಯವಾದ ಬದುಕೊಂಡು ಬತ್ತಾ ಸ್ವಾಮಿಯ ಸಿದ್ಧ ಅತ್ತ ನೋಡಿಯೋ ನಂಗೆ ಬದುಕು ಎಕಾರಣ ಕೊಂಡು ಆರೋಗ್ಯವ ಎಡಂದೋಗವೇ ಕೂಡೋದು ಬತ್ತಾ ಸ್ವಾಮಿ ಸಿದ್ಧ ನಂಗೆ ಒಳಗೆ ಇಪ್ಪದು ಬತ್ತಾ ಸ್ವಾಮಿಯ ಸಿದ್ಧ ಅತ್ತ ನೋಡಿಯೋ ಸ್ವಾಮಿ ಒಂದು ಆರೋಗ್ಯವುಳ್ಳ ಬದುಕ ತಪ್ಪಮ ಅತ್ನೇಗಿ ನಂಗೆ ನೋಡಿ ಪ್ರಿಯಕರೇ. ಅದು ಮಾತ್ರ ಅಲ್ಲ, ದೇವರು ನಿನ್ನಗೂ ಇಂದಿಗೂ ಎಂದಿಗೂ ಮಾರಾದಮ್ಮ ಏನೋ ಅಂದು ಎತ್ತೆ ಆರೋಗ್ಯವ ಕೊಟ್ಟವೋ ಇಂದು ಅದೇ ಮಾಕೆ ನಂಗೆ ಆರೋಗ್ಯವ ತಪ್ಪ ದೇವರ ಇದ್ದಾನೆ ಅತ್ತೆಂಬುದನ್ನು ನಂಗೆ ನೋಡಿ ಪ್ರಿಯಕರೇ. ಇದು ಮಾಕೆ ಸ್ವಾಮಿ ಮಾತೀರ ಏನೋ ಊழிಕಾರನ ಸೊಗವ ವಿರುಂಬುವ ದೇವರು ಅತ್ತಿನ ಸಿತ್ತು ನೋಡಿಯೋ ಊழிಕಾರನ ಸೊಗವ ವಿರುಂಬುವ ದೇವರು ನೋಡಿಯೋ ದೇವರು ಸೊಗವಾಯಿ ಬುತ್ತ ಸ್ವಾಮಿಯ ಸಿದ್ಧ ಅತ್ತಿನ ನೋಡಿ ಪ್ರಿಯಕರೇ. ಅತಪಂತ ಇತಮಾಕೆ ಅಲ್ಲ ಸಂಗೀತಕಾರ ಇತಮಾಕಿನ 38 ಸಂಗೀತಗೆ 38 மூன்றாம் இத்தமாக்கின இத்தமாக்கின என் மாம்சத்தில் ஆரோக்கியம் இல்லை அத்னேகி 38:3 ಸಂಗೀತ ಇತಮಾಕಿನಿಯೋ ನೋಡಿಯೋ என் மாம்சத்தில் ஆரோக்கியம் இல்லை எத்தினா அதே 38:7 ಇಜಾಮತ್ ಸೇತಿ என் மாம்சத்தில் ಆರೋಗ್ಯಂ இல்லை ಅತ್ನೇಗಿ ಅವನ ನೆಲಮೆಯ ಮೇಯ್ನ ದೇವರೇನ ಅಕ್ರಮ ದುಡ್ಡುದು ಏನ ಪಾಪ ದುಡ್ಡುದು ಅತಪನಗ ಎನ್ ಮಾಂಸದೊಳಗೆ ಆರೋಗ್ಯ ಇಲ್ಲ ಸ್ವಾಮಿ ಅತ್ನಿಗಿ ಅಮ್ಮ ಸ್ವಾಮಿ ಸಾರೆ ಹರಕೆ ಮಾಡೋದು ನೋಡಿಯೋ ಅತ್ತಿಬ್ಬರು ಸ್ವಾಮಿ ಸಿತ್ತ ಅಲ್ಲ ನಂಗೆ ಒಳಗೆ ಆರೋಗ್ಯವಾಗಿ ಇಬ್ಬುತ್ತ ಸ್ವಾಮಿ ಸಿತ್ತ ಅತ್ತ ನೋಡಿ ಪ್ರಿಯಕರೇ. ನೋಡ್ವಿ ಅತಪಂತ ಏನೋ ಎರೆಮೆಯಾಗಿ ಹೇಗೋನಾಗ ನಾನು ಏನು ಮಾಡಿತು ಬಿಟ್ರೆ ನಿನ್ನ காயங்களாவ சுவாமினா நான் உனக்கு ஆரோக்கியம் வர பண்ணி உன் காயங்களை ஆற்றுவேன் கீனா நான் உனக்கு ஆரோக்கியம் வர பண்ணி உன் காயங்களை ಆற்றுವೇನ್. ದಾವಿದೇನ ದೇವರೇನು ಸರಿಯೋದಕ್ಕೆ ಆರೋಗ್ಯ ಇಲ್ಲ ಸ್ವಾಮಿ ನೀನ ಈ ಪಾಪದಿಂದ ಅಕ್ರಮದಿಂದ ಏನು ದಿರೇಗೋದಕ್ಕೆ ಆರೋಗ್ಯ ಇಲ್ಲ ಸ್ವಾಮಿ ನೀನ ಅಲ್ಲೇ ಸ್ವಾಮಿ ಎರೆಮೆಯಾಗ ತಿರ್ಕಿಸುವ ಹೇಗೋನ ಏನ ನಾನು ಉನக்கு ಆರೋಗ್ಯ ವರ பண்ணி உன் காயங்களை ஆற்றுவேன் ಅದ್ನ ಏಯ್ತು ಮಲ್ಕಿ ತಿರ್ಕಿದ ಸ್ಥಿತಿ ಏನಾಯ್ತು ಮಟ್ಲೆ ಏನೋ ನಾನು ಏನೋ கர்த்தருடைய நாமத்துக்கு பயந்திருக்கிற உங்கள் மேல் நீதியின் சூரியன் உதிக்கும் அத்னை விட்டு அவர் அதன் செட்டின் கீழ் ஆரோக்கியம் இருக்கும் ಅತ್ನೇಗಿ ಅದನ್ನ ಸೆಟ್ಟೆ ಕೀಕಡೆ ಆರೋಗ್ಯ ಅಡದೈತ್ನೇಗಿ ಮಲ್ಗಿಯ 4 ಅಧಿಕಾರ 2 ಮಾತುಗೆ ನಂಗೆ ಓದನಿ ಪ್ರಿಯಕರೇ. ದೇವರು ಆರೋಗ್ಯ ವಾಕು ಮಾಡಿದ್ದೇನೆ ಸೊಗ ಓಡಿಬೋದು ಆರೋಗ್ಯ ಓಡಿಬೋದು ಅದು ಸ್ವಾಮಿಯ ಸಿದ್ಧ ಊழிಕಾರನ ಸೊಗವ ಸ್ವಾಮಿ ವಿರುಂಬಿನ ನಾನು ನೀವು ಎಲ್ಲ ಬೆಲವಿನಪಟ್ಟು ಹೋಗ್ಬೋದು ಸ್ವಾಮಿ ಸಿದ್ಧ ಅಲ್ಲ ನಂಗೆ ಎಷ್ಟು ಕಾಲಿಗೆ ಬುಲೋಗಿತ್ತು ನೀವು ಆ ಸುಕಾಲವು ಆರೋಗ್ಯ ಬುದ್ಧ ಸ್ವಾಮಿ ಸಿದ್ಧ ಆತ ನೋಡಿಯೋ ಪ್ರಿಯಕರೇ. ಇನ್ನು ಏನಂತ ಮಟ್ಲೆ ಆ ಶರೀರದೊಳಗೆ ಎತ್ತೆ ಆರೋಗ್ಯ ವಹಿಸೋದು ಮುಡ್ದರ ಅತ್ತಂಬರು ಮಾತ್ರ ಒಂದು 4-5 ಜೋಲಿ ಧ್ಯಾನ ಮಾಡುವ ಎತ್ತೆ ನಂಗೆ ಆರೋಗ್ಯ ವಹಿಸೋದು ಮುಡ್ದರ ಅತ್ತ ಮಟ್ಲೆ ಇತಮಾಕೆ ನೀತಿಮೊಳಿಗಳು ಬೊಕ್ಕುದಾಗೆ 4 ಅಧಿಕಾರ 22 ಮಾತು ಇತಮಾಕೆ ಏನ ದೇವರ ವಾರ್ತೆ ಏನ ಉಡಲಕ್ಕೆಲ್ಲ ಆರೋಗ್ಯಮಾಂ ಅತ್ನೇಗಿ ಸ್ವಾಮಿಯ ವಾರ್ತೆ ಪತ್ತೆ ಅವನಾಗ ದೇವ್ರನ್ನ ವಸನ ದೇವ್ರನ್ನ ವಾರ್ತೆ ಉಡಲಕ್ಕೆಲ್ಲ ಆರೋಗ್ಯಮಾಂ ಅತ್ನೇಗಿ ಸ್ವಾಮಿಯ ಮಾತು ಆರೋಗ್ಯ ಉತ್ತು ಬಂದರ ನೋಡಿ ಒಂದು ಇತ ಮಟ್ಲೆ ಆರೋಗ್ಯ ಏನ ದಾರಿಯನ ಸ್ವಾಮಿ ಬಿತ್ತಿವ ದಾರಿಯನ
ನಂಗೆ ಶರೀರದಾಗ ಸೊಗ ಓಡಿಬೋದು, ಆರೋಗ್ಯ ಓಡಿಬೋದು ಮತ್ತು ಸ್ವಾಮಿ ಸಿತ್ತ ಅದಕ್ಕೆ ದಾರಿಯನ ಅತ್ ಮಟ್ಲೆ ಏನ ಸ್ವಾಮಿಯ ಮಾತುಪತಿ நீதிமொழிகள் 4:22 திமாக்கிற உடலுக்கெல்லாம் ஆரோக்கியமாம் சுவாமிய வசன வார்த்தை உடலுக்கு ಆರೋಗ್ಯವಾಡದೆ ಅತನೊಣಿಯೋ ಸ್ವಾಮಿಯ ವಾರ್ತೆಯ ಕೇಪುದು, ಸ್ವಾಮಿಯ ವಾರ್ತೆ ವಿಶ್ವಾಸಿಸೋದು, ಅದನ್ನು ನಂಬಿ ಅದೇ ಮಾಕೆ ಬದುಕೋದು, ಅದು ನಂಗೆ ಶರೀರಗ ಬಲವಾಯಟ್ರ ಅತ್ ನೀ ನೋಡಿ ಪ್ರಿಯಕರೇ ಇತಮಾಕೆ ಸ್ವಾಮಿ ಹೇಳ್ತು ಮತ್ತೆ 4:4 மனுஷன் அப்பத்தினாலே மாத்திரமல்ல தேவனுடைய வாயிலிருந்து புறப்படுகிற ஒவ்வொரு வார்த்தையினாலும் பிழைப்பான் ಅತ್ನೇಗಿ ಸ್ವಾಮಿ ತನ್ನ ಮಾತು ಪತಿ ಹೇಳ್ತು ದೇವ್ರನ್ನ ಮಾತು ಅಪ್ಪ ಅಂದೇನ ಅದಂತ ಇನ್ನೊಂದು ಹಿಡಿಯೋಗೆ ಅದು ಜ್ಞಾನಪ್ಪ ಅತ್ನೀರ ಅದು ಬಲವೀನದಗಿಯೂ ಬಲತ್ತಪ್ಪ ಆಹಾರವಾಯಿ ಹಡದೆ ಅತ್ನೇಗಿ ನಂಗೆ ನೋಡಿ ಪ್ರಿಯಕರೇ ವಾರ್ತೆಯ ನಂಗೆ ನಂಬೋದು, ವಾರ್ತೆಯ ನಂಗೆ ಅದನ್ನು ಓದೋದು, ವಾರ್ತೆಯ ಧ್ಯಾನಿಸೋದು, ವಾರ್ತೆಯ ನಂಗೆ ಕೇಪುದು, ಆ ವಾರ್ತೆಯ ಮಾಕೆ ನಂಗೆ ನಡವುದು, ಆ ಸ್ವಾಮಿ ಮಾತು ಮಾಕೆ ನಂಗೆ ನಡವುದು, ಅದನ್ನು ನಂಬೋದು, ಓದೋದು, ಧ್ಯಾನಿಸೋದು, ಕೇಪುದು, ಅದು ಮಾಕೆ ನಡವನಾಗ ಅದೆಲ್ಲ ನಂಗೆ ದಿರಿಯಾಗ ಆರೋಗ್ಯ ಹೊತ್ತು ಬಂದರ ಆ ಸ್ವಾಮಿ ಮಾತು ನಿನ್ನ ದಿರೇಗೋಸು ನಂಗೆ ಒಡಬಗೋಸು ದಿರೇಗೋಸು ಆರೋಗ್ಯವ ಸೊಗವ ஒத்து வந்தரா அத்தின் நோனி பிரியக்கரே அத்தப்பத்த 110 கேட்டா ஒரு வார்த்தை சொல்லும் அத்தி கேட்டா யாரோ ಒಂದು ಮಾತು ಹೇಗೋ ಗೆಲ್ಚಿಕಾರ சேயப்பன சுவாமி அது நம்ம கேட்டா நோனியோ அவர் தம்முடைய வார்த்தையை அனுப்பி குணமாக்குகிறார் அத்தின் நோனி பிரியக்கரே ಸ್ವಾಮಿಯ ವಾರ್ತೆ ನಂಗೆ ಸೊಗ ಹೊತ್ತು ಬಂದರ ಅತಪ್ಪನಗ ದೇವರ ವಾರ್ತೆಗೆ ಎಡೆ ಕೊಡು, ದೇವರ ವಾರ್ತೆ ಒಳಗೆ ಬೇರೆ ತರದು ಹೋದು, ಕಿವಿ ಕೊಟ್ಟು ಹೊರಡು, ಅದು ಮಾತು ಮಾತು ಬದುಕೋದುಗ ನೀವು ಒಪ್ಪಿಸಿಕೊಡು ಅತ್ನಿಗೆ ನಾನು ಹೇಗೋದು ಬನ್ನೆ ಒಂದು ಸ್ವಾಮಿಯ ಮಾತು ಆರೋಗ್ಯ ಹೊತ್ತು ಬಂದರ ಉಡಲಕ್ಕೆಲ್ಲ ಆರೋಗ್ಯಂ ಅತ್ನಿಗೆ ನೀತಿಮೊழிகள் 4:22 ಓದಿಯೋ. ಎರಡಾவது இத்தமாக்கே யாக்கோபையினா விசுவாசமுள்ள ஜெபம் புண்ணியாளிகளை ரட்சிக்கும் அத்நேகி விசுவாசமுள்ள ஜெபம் புண்ணியாளிகளை ரட்சிக்கும் அத்நேகಿ ಆಮೇಲೆ ನೋಡಿಯೋ ಹರಕೆ ಸೊಗ ಹೊತ್ತು ಬಂದರ ಅತ್ನಿ ಹೇಗೋದು ನೋಡಿಯೋ ದೇವ್ರು ಏನು ಮಾಡ್ಬಿಟ್ರೆ ಹರಕೆಯ ಕೇಪಮನ ಇದ್ದೇನೆ, ಹರಕೆಯ ಕೇತು ದೇವ್ರು ಸಂಕಟವ ಬೆಳಕುವ ಮನ ಇದ್ದೇನೆ. ಇತಮಾಕೆ ನಂಗೆ ಹೋದನಿಯೋ ಎಸೈಕಿಯ ರಾಜ ಸಂಕಟ ಮರಣಕ್ಕೆ ಎದುವನು ವ್ಯಾಧಿ ಕೊಂಡಿರುವುದನ್ನು ನೋಡಿಯೋ ಆಗ ஏசாயா தீர்க்கதரிசி ஹேத்து உன் வீட்டு காரியத்தை ஒழுங்குபடுத்தும் நீர் பிழைக்க மாட்டீர் ஹேத்து ಅಲ್ಲಿ ಆಮೇಲೆ ಏನು ಮಾಡ್ತು ಅಮ್ಮ ಗೋಡಪ್ಪಕ್ಕೆ ತಿರುಗಿ ಅಮ್ಮ ಅರಕೆ ಮಾಡ್ತೀನಿ ನೋಡಿಯೋ ಅಮ್ಮ ಅರಕೆ ಮಾಡಿತ್ತು ಅಮ್ಮನ ಅರಕೆಯ ಸ್ವಾಮಿ ಓರುಟ ಸ್ವಾಮಿ ಕೇತ ದೀರ್ಘದಿಸಿ ತಿರುಗಿ ಕೇಸಿ 15 ವರ್ಷವ ಕೂಟಿ ಕೊಟ್ಟ ಅತ್ತ ನೋಡಿಯೋ ಸ್ವಾಮಿ ಅರಕೆಯ ಕೇಪ ಪ್ರಿಯಕರೇ ಅರಕೆಯ ಕೇತು ಆಯುಸ್ಸಿನ ಕಾಲವ ದೇವರು ಕೂಟಿ ತನ್ನನ ಆತ ನೋಡಿಯೋ ನಂಗೆ ಮಾಡುವ ಹರಕೆ ಸೊಗ ಒತ್ತು ಬಂದರ ನಂಗೆ ಹರಕೆ ಏನ ದೇವರು ಸರ್ ಬದಲು ಎತ್ತಿ ಬಂದರ ಆ ಹರಕೆ ನಂಗೆ ಬದುಕುದೋಗೆ ಸೊಗ ಒತ್ತು ಬಂದು ನಂಗೆ ಆರೋಗ್ಯ ಬದುಕೋ ನಂಗೆ ದಾರಿ ಮಾಡ್ರತ್ತ ನೋಡಿಯೋ ಅತಪ್ಪನಗ ನಂಗೆ ಬಲವೀನ ಜಾಮದೋಗೆ ನಂಗೆ ಬಲವೀನ ಸ್ವಾಮಿ ಸಾರ್ ಹೇಗೋಕರಾಗಿ ಕಷ್ಟವ ಬೆಲವಿನವ ಸ್ವಾಮಿ ಸಾರ್ ಹೇಗೋನಾಗ ದೇವರು ಬದಲಾವಣೆ ಪ್ರಿಯಕರೇ. ಎರಡಾவது ಮೂರಾவது ಒಂದು ಮಾತು ಓದುವೋ ಇತಮಾಕೆ ಮತ್ತೆ ಬುಕ್ಕುದೋಗೆ 9th ಅಧಿಕಾರದಾಗೆ ಇತಮಾಕೆ 27-30 ಮಾತು ಗೆಟ್ಟ ಅಲ್ಲಿ ಎರಡು ಕಣ್ಣು ತೋರದವಕ್ಕ ಯೇಸುವಿನ ಸರ ಬಂದಿದ್ದೀರ ಅವಕ್ಕೆ ಬಂದು ದಾವೀದನ ಕುಮಾರನೇ ಎಂಗಳಿಗೆ ಇರಂಗುಂ ಅತ್ನಿ ಕೇಳ್ತಿರು ಮತ್ತೆ 9th ಅಧಿಕಾರದಾಗೆ 27-30 ಗೆಟ್ಟದು ಬಂದರ ಅಲ್ಲಿ ಆಗ ಸ್ವಾಮಿ ಕೇಟ ಏನ ಅವಕ ಎಂಗಳಿಗೆ ಇರಂಗುಂ ಅತ್ನಿ ಕೇಪನಾಗ ಸ್ವಾಮಿ ಏನಕ್ಕೆ ಬಿಟ್ಲೆ ಏನ ಅವಕ್ಕೆ ಏನ ಮಾಡೋದು ಕೇಪನಾಗ ಕಣ್ಣ ತರದು ಕೇಳ್ತಿರು ಅವಕ ಆಗ ಸ್ವಾಮಿ ಕೇಟ ಇದೇ ಸಯ್ಯೆ எனக்கு வல்லமை உண்டென்று விசுவாசிக்கிறீர்களா ಅಂತ ಕೇಳ್ತ ಇದೇ ಸಯ್ಯೆ எனக்கு வல்லமை உண்டென்று விசுவாசிக்கிறீர்களா ಅಂತ ಕೇಳ್ತಾ ಇಲ್ಲಿ ಸ್ವಾಮಿ ಏನಕ್ಕೆ ತಮ್ಮಟ್ಲೆ ವಿಶ್ವಾಸ ನಿನ್ ಸರಡದೆಯಾ ಅಂತ ಕೇಳ್ತಾನ ವಿಶ್ವಾಸ ನಿಂಗೆ ಆರೋಗ್ಯ ಒತ್ತು ಬಂದರ ವಿಶ್ವಾಸಕ್ಕೆ ಇದೆ ಸಯ್ಯೆ எனக்கு ವಲ್ಲಮೆ ಉಂಡು ಅಂದೇ ವಿಶ್ವಾಸ ಸರಿ ಅಂತ ಕೇಳ್ತಾ ಏನ ನೋಡುವೆ ನಂಗೆ ಸ್ವಾಮಿಯ ವಲ್ಲಮೆಯ ವಿಶ್ವಾಸಿಸೋದು, ಸ್ವಾಮಿಯ ವಾಕು ತತ್ವ ವಿಶ್ವಾಸಿಸೋದು, ಸ್ವಾಮಿ ಸಾರೆ ಆ ವಲ್ಲ ಮಾಡದೆ ಯಾತಂದಿ ವಿಶ್ವಾಸಿಸೋದು ಆ ವಿಶ್ವಾಸ ಏನು ಮಾಡ್ತು ಬಿಟ್ಲೆ ಅವರ ಕಣ್ಣ ತರದ ಆತ ನೋಡಿ ಅವ್ರ ವಿಶ್ವಾಸಿನಿ ದೇವರೇ ಅತ್ ಎದುರು ಆ ವಿಶ್ವಾಸ ಅವರ ಕಣ್ಣ ತರದ ಅತ್ನೇಹಿ ನಂಗೆ ನೋಡಿ ಪ್ರಿಯಕರೇ ಅತ ಸ್ವಾಮಿ ಆಯಿತು ನೀ ವಿಶ್ವಾಸಿತಾಲ್ ದೇವ ಮಹಿಮೆಯೈ ಕಾಣ್ಬಾಯ್ ಅದ್ನೀತು ವಿಶ್ವಾಸ ಸೊಗ ಹೊತ್ತು ಬಂದರ ದೇವ್ರನ್ನ ವಲ್ಲಮೆ ವಿಶ್ವಾಸಿಸೋದು, ದೇವ್ರನ್ನ ವಾಕುತ್ವ ವಿಶ್ವಾಸಿಸೋದು, ದೇವ್ರನ್ನ ನಾಮವ ವಿಶ್ವಾಸಿಸೋದು, ಸ್ವಾಮಿಯ ರಥವ ದೇವ್ರನ್ನ ತಳುಂಬುವ ವಿಶ್ವಾಸಿಸೋದು. ಸ್ವಾಮಿ ಎನಗಾಯ್ತ ಗಾಯವ ತಾ ಹೊಂದಿದ್ದೇನೆ ತಾ ಎತ್ತಿದ್ದೇನೆ ಪೋ ಎನಗಾಯ್ತ ಅತ್ನಿಗೆ ನನಗೆ ವಿಶ್ವಾಸಿಸೋದು ಅದು ಮೂಲವಾಗಿ ಸೊಗ ಸಿಕ್ಕಿರ ಅತ್ನಿಗೆ ನನಗೆ ಮೂರಾವದಾಗಿ ನೋಡಿಯೋ. ನಾಲ್ಕಾವದಾಗಿ ಇತಮಾಕೆ ತೀಮೋಥೆಯು ಹೇಗೋನಗ ಇತಮಾಕೆನ ತಿಮೋಥೆಯು 4th அதிகாரದಾಗೆ ಇತಮಾಕೆ 4th அதிகாரம் 4 ಮತ್ತು 5 ಮತ್ತು இத்தமாக்கேர தேவன் படைத்ததெல்லாம் நல்லதா இருக்கிறது, ஸ்தோத்திரத்தோடு ஏற்றுக்கொள்ளப்படுமாகில் ஒன்றும் தள்ளப்படத்தக்கது அல்ல, அது தேவ வசனத்தினாலும் ஜெபத்தினாலும் பரிசுத்தமாக்கப்படும் ಅಂತ ನೇಗಿ ದೇವರು ನೆನಪಿ ಮಾತಾಡೋಣ ಅದು ಮಟ್ಲೆ ಏನ ಇಟ್ಟುಗೆ ಬೇಕಾಯಿ ಸ್ತೋತ್ರಗೂ ನೀನ ಏನ ನೀ ತಿಂಬುದುಗೂ ಕುಡಿಪುದುಗಾಗಿ ಏನ ಅದನ್ನು ಆಶೀರ್ವದಿಸಿ ತಿಂದು ಕುಡಿ ನೀನ ಏನ ದೇವರು ಪடைச்சதெல்லாம் ಪடைத்ததெல்லாம் நல்லதா இருக்கிறது
ஸ்தோத்திரத்தோடு ஏற்றுக்கொள்ளப்படுமாகில் ஒன்றும் தள்ளப்படத்தக்கது அல்ல. ஸ்தோத்திர ಇಟ್ಟು ತಿನ್ನುಂದಿನ ಇಟ್ಟು ತಿಮ್ಮನಗ ಏನ ದೇವ್ರ ಮಾತೇರ ಯಾತ್ರಾಮಂ 23:25 மாக்கிற அப்பத்தையும் தண்ணீரையும் ஆசீர்வதிப்பேன், வியாதி உன்னிலிருந்து விலக்குவேன் ಅತ್ನಿ ಸ್ವಾಮಿ ಆಯ್ತು. ನಂಗೆ ತಿಂಬ ಇಟ್ಟವು ನೀರು ಸ್ವಾಮಿ ಅರ್ಸುವಮ್ಮ ಅತ್ತ ನೋಡಿಯೋ. ದೇವರು ಏನು ಮಾಡಬಟ್ಲೆ ಏನ ದೇವರು ಅದನ್ನು ಅರಿಸಿ ತಂದು ನಂಗೆ ಸಂಕಟ ಬೆಲಕುವಮ್ಮ ಅತ್ತಪ್ಪ ನಂಗೆ ಏನು ಮಾಡೋದು ಅಂತಂಬಟ್ಲೆ ತಿಂಬುದು ಮುಂದಾಡು ಸ್ತೋತ್ರ ಹೇಗೋ ದೇವರೇ. ದೇವರು ಅದು ಹೇರ ದೇವ ವಸನத்தினாலும் ஜபத்தினாலும் பரிசுத்தமாக்கப்படும்பா. ಎಲ್ಲಿ ಒಳ್ಳೆ ತಿಂದು ಸರಿತಾ ಯೇಸು ಮನುಷ್ಯರು ನೋಡ್ನಿಯೋ ತಿಂಬುದು ಮುಂದಾಡು ಅವಕ್ಕೆ ಸ್ತೋತ್ರ ಹೇಗ್ಯಾರ ತಿಂದು ಮುಡಿಸಿ ಸೇತಿ ಸ್ವಾಮಿಗೆ ನಂಟ್ರಿ ಹೇಗೋದು ನೋಡ್ನಿಯೋ ಅತಮಾಕ ನಂಗೆ ಬದುಕುವಾಗೆ ದೇವರು ತಪ್ಪದಲಾವ ನಂಗೆ ಅನುಭವಿಸೋನಗ ನಂಗೆ ತಿಂಬುದು ಮುಂದಾಡು ಸ್ವಾಮಿಗೆ ನಂಟ್ರಿ ಹೇಗೋನಗ ಅದು ನಂಗೆ ದೇವರು ನಂಗೆ ದೇಹಗೋಸು ಆರೋಗ್ಯ ಒತ್ತುವಪ್ಪಂಗೆ ಮಣ್ಣ ಆತ ನೋಡ್ನಿಯೋ. ಎಲ್ಲವ ಸ್ತೋತ್ರத்தோടെ ஏற்றுக்கொள்ளப்படமாகில் ஒன்றும் தள்ளப்படத்தக்கது அல்லந்தீன தேவ வசன மூலியವಾಗಿ ஏன்னா ஜபத்தினாலும் அது பரிசுத்தமாக்கப்படும் ಅತ್ನಿಗೆ ಸ್ವಾಮಿ ನೋಡ್ನಿಯೋ ಅತಮಾಕೆ ದೇವರು ನನಗೆ ತಿಂಬ ಇಟ್ಟರಿಸಿ ಸಂಕಟ ಬೆಳಕಿನ ಆತ ನೋಡಿಯೋ. ಕಳಸಿಯಾಗಿ ಒಂದು ಮಾತಿನ 5வது ಇತಮಾಕೀರ ಕೊರಂದಿಯರ್ ಬುಕ್ಕುದೊಗೆ 12 அதிகார 1 கொரிந்தியர் 12 9 10 மாத்தீர ஆவினாலே குணமாக்கும் வரங்களும் வேறொருவனுக்கு அற்புதங்களை செய்யும் சக்தியும் ನೋಡಿಯೋ. ಆವಿನಾಲೆ ಇಲ್ಲಿ ಆವಿಯಾದ ಕೃಪೆ ಮಾತಾಡ್ರ ಪರಿಶುದ್ಧ ಆವಿಯಾದವಕ್ಕ ಸೊಗ ಉತ್ತು ಬಂದಾರಂಬ ದೇಹದೊಗೆ ಆರೋಗ್ಯ ಉತ್ತು ಬಂದಾರಂಬ ಏನ ಆವಿಯಾದವಕ್ಕ ಏನೋ ಬಲಾರ್ಥ ಅನೇಕ ಆವಿದಕ್ಕೋಸ ಅನೇಕ ಪೊಟೆನ್ಷಿಯಲ್ ಅಡದೆ ಅದು ಒಂದು ಜೋಲಿ ಇತಮಾಕೀರ ಆವಿನ குணமாக்கும் வரம் தீரா ஆவினாலே அற்புதங்களையும் செய்யும் சக்தி நீரா. ಆಗ ಪರಿಶುದ್ಧ ಆವಿಯಾದವಕ ಸಂಕಟವ ಸರಿ ಮಾಡುವ ಬಲ ಉಳ್ಳವಕ ಏನ ಆವಿಯಾದವರ ಮೂಲವಾಗಿ ಆರೋಗ್ಯ ಕಡು ಬಂದರ ಇನ್ನೊಂದು ಏನ ಯೇಸುವೋ ಮನುಷ್ಯರು ಏನ ಅತಮಕ ಆವಿಯಾಗ ತುಂಬಿ ಹರಕೆಯ ಜಾಮದ ಅಣ್ಣಿಯ ಭಾಷೆ ಆಡಿ ಅಭಿಷೇಕದ ತುಂಬಿ ಸೊಗವ ಈಸೋದನ್ನ ನಾವು ನೋಡಿ ಪ್ರಿಯಕರೇ. ಯೇಸು ಊழிಯಕರು ಇದ್ದಾರೆ, ಯೇಸುವೋ ಒಂದು ಡಿನಾಮಿನೇಷನ್ ಇದ್ದಾರೆ. ಅವಕ್ಕೆ ಏನು ಮಾಡಿದ ಬಟ್ಲೆ ಸಂಕಟಗ ಹಾಸ್ಪಿಟ್ಲ್ ಹೋಗೋದಿಲ್ಲ ಅವಕ್ಕ ಆವಿಯೋ ಹರಕೆ ಮಾಡೋದು ಅಣ್ಣಿಯ ಭಾಷೆ ಆಡೋದು ಹೇಗೆ ಅವಕ್ಕೆ ಸೊಗ ವೀಸೋದು ನೋಡಿಯೋ ಅದು ಬೇಕಾಗಿನ ಹಾಸ್ಪಿಟ್ಲ್ ಹೋಗಬೇಡಂದು ಹೇಗೋದ್ರೆ ಅದೇ ಮಕ್ಕೆ ಏನು ಮಾಡಲ ಆವಿಯಾದವರಂದವು ಸೊಗವ ತಪ್ಪದು ಮುಡಿದ್ರ ಆವಿಯಾಗ ತುಂಬಿ ಅಭಿಷೇಕದ ತುಂಬಿ ಆವಿಯಾದ ಕೋಡ ನಟ್ಟು ಬೀಪನಾಗ ದೇವರು ನಂಗೆ ಪರಿಶುದ್ಧ ಆವಿಯಾದವಕ್ಕ ನಂಗೆ ದೇಹಗೋಸು ಸೊಗ ಉತ್ತು ಬಂದಾರ ನೋಡಿಯೋ. ಇದೆಲ್ಲ ನಂಗೆ ಸೊಗ ದಾರಿಂದೇಗಿ ಸ್ವಾಮಿ ಮಾತು ಧ್ಯಾನ ಮಾಡಿ ಪಡೆದಕ್ರೆ ದೇವ್ರು ಹೇಳ್ತು ಏನ ಅವ್ರಿಗೆ ಒರುವನ್ ತಾನು ಆರೋಗ್ಯ ಮನೆ ಕಂಡು ಸ್ವಾಮಿ ಸರ ಬಂದ ಏನ ನಾನು ಉನಕ್ಕೆ ಆರೋಗ್ಯ ವರ ಪಣು ಸ್ವಾಮಿ ಇದ್ದಾನೆ ಏನ ದೇವರು ಏನ ಸ್ವಾಮಿ ಸಿತ್ತ ಅದುತ್ತಾ ಏನ ಊழிಯಕಾರಗ ಊழிಯಕಾರ ಸೊಗ ವಿರಿಂಬಿನ ಆತು ನೋಡಿದೆಯೋ ಅಥವಾ ಸ್ವಾಮಿ ಸೊಗವ ತಪ್ಪಮಾನ ನೋಡಿದೆಯೋ ಹಾಗೈತೆ ಮಟ್ಲೆ ಏನು ಮಾಡೋದು ಮಟ್ಲೆ ಅದು ಒಂದು ಏನ ದೇವ್ರನ್ನ ವಸನ ಉಡಲಕ್ಕೆಲ್ಲ ಆರೋಗ್ಯ ನೋಡಿದೆಯೋ. 2வது ಸ್ವಾಮಿ ಸಹ ಹರಕೆ ಆರೋಗ್ಯ ಉತ್ತು ಬಂದ ನೋಡಿದೆಯೋ. 3வது ವಿಶ್ವಾಸ ಸೊಗ ಉತ್ತು ಬಂದ ನೋಡಿದೆಯೋ. 4வது ತಿಂಬುದನ್ನ ಕುಟುಂಬದನ್ನ ಆಶೀರ್ವದಿಸು ಸೊಗ ಉತ್ತು ಬಂದರ. 5வது ಪರಿಶುದ್ಧ ಆವಿಯಾದವಕ ಸೊಗ ಉತ್ತು ಬಂದಾರ ಅಥವಾ ನನಗೆ ಇದನ್ನು ಬೀತು ನಂಗೆ ಬದುಕುದು ಹೋಗೆ ಮುನ್ನೇರಿ ಹೋಪೋ ಸರಿ ಹೋಗೆ ವೀಕ್ನೆಸ್ ಬಪ್ಪನಾಗ ಬೆಳವಿನ ಬಪ್ಪನೆ ಇದನ್ನೇ ಬೀತು ನಂಗೆ ಗೆದ್ದು ಬದುಕುವೋ ಸ್ವಾಮಿ ಅರಿಸಲಿ ದೇವರೇ. ಏ ಸ್ವಾಮಿ ನಮ್ಗೆ ಅರ್ಕ ಮಾಡಿ ಸ್ವಾಮಿ ದೇವರೇ. ಸ್ವಾಮಿ ನಾನು ಉನಕ್ಕೆ ಆರೋಗ್ಯ ವರ ಪಣ್ಣಿ ದೇವರೇ ದೇವರನಿಗೆ ಗಾಯವ ನೀಗ ಆಟುವ ದೇವರ ಇದ್ದ ಸ್ವಾಮಿ ಅದುಗಾಯ ಸ್ತೋತ್ರಪ್ಪ ನಿನ್ನ ಸೆಟ್ಟೆಯ ದೇವರಿಗೆ ಸೆಟ್ಟೆ ಕೀಕಳೆ ಆರೋಗ್ಯ ಅಡದಿತ್ವ ಸ್ವಾಮಿ ದೇವರೇ ನಿಮಗೆ ಆರೋಗ್ಯ ತನ್ನಿದಿತ್ವ ದೇವರೇ. ಸ್ವಾಮಿ ಈಗ ಆರೋಗ್ಯವಾಗಿ ಬದುಕೋದುಗ ನೀವು ಒತ್ತಾಸ ಮಾಡು ದೇವರೇ. ನೋಡಿದಂಗೆ ಈ 5 ಜೋಲಿ ಮೂಲಿಯವಾಗಿ ಈಗ ಆರೋಗ್ಯವಾಗಿ ಬದುಕೋದುಗ ನೀ ಕಿರುಬೇ ತುರ್ಚು ನರ್ಕ ಮಾಡಿಯೋ ಆಶೀರ್ವಚುಂದೇಹಿ ಯೇ ಸ್ವಾಮಿ ನಾ ಮೂಲಿಯವಾಗಿ ಯಾರಕ್ಕೆ ಕೆತ್ತನಿ ದೇವರೇ. ಆಮೇನ್ ಆಮೇನ್. ಸ್ವಾಮಿಗೆ ವರ್ಷಿ ಪ್ರಿಯಕರೇ ಆಮೇನ್.